ಇಲ್ಲ, ಪ್ರತಿಭಟನೆ ಕೈ ಬಿಡಲಿಕ್ಕೆ ಮನವಿ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅದು ಬಿಟ್ಟಿನೆಲ್ಲ ಮಾತಾಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿಗಳು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಇದು ಧರ್ಮೇಂದ್ರ ಪ್ರಧಾನ್ ಅವರು ಅವರ ರಾಜೀನಾಮೆ ಪಡಿಲಿಕ್ಕೆ ಯಾಕೆ ಪ್ರಧಾನಮಂತ್ರಿಯವರು ಹೆದರ್ಕೋತಾ ಇದ್ದಾರೆ? ಏನು RSS ಅವರ ಇಂದ ಏನಾದರೂ ನಿರ್ದೇಶನ ಬಂದಿದೆಯಾ? ಈತ ನಮ್ಮ ಕಾರ್ಯಕರ್ತ, ಈತ ಒಬ್ಬ ಸ್ವಯಂ ಸೇವಕ, ಇವನಿಗೆ ರಕ್ಷಣೆ ಕೊಡಿ ಅಂತ ಬಂದಿದೆಯಾ? ಇದು ಪಾರದರ್ಶಕವಾಗಿ ಹೊಣೆಗಾರಿಕೆ ಇರುವಂಥ ಸರ್ಕಾರ ಅಂತ ಹೇಳ್ಬೋದಾ ನಾವು? ಏನು ರಾತ್ರಿ 12 ಗಂಟೆಗೆ ಬಂದು ನೀವು ಸ್ಟೇಟ್ಮೆಂಟ್ ಕೊಡೋದು? ಪಾರ್ಲಿಮೆಂಟ್ನಲ್ಲಿ ಕೊಡ್ರಿ. ಒಬ್ಬ ಪ್ರಧಾನಮಂತ್ರಿಯಾಗಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಸ್ಟೇಟ್ಮೆಂಟ್ ಕೊಡಬೇಕಾ? ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾ? ಹೊಣೆಗಾರಿಕೆ ನೀವು ಹೊತ್ಕೋಬೇಕಾ? ಏನು ಅದನ್ನು ವಿರೋಧ ಪಕ್ಷಕ್ಕೆ ಬಿಟ್ಟಿದ್ದೀರಾ? ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ಎಲ್ಲ ಕಠಿಣ ಪ್ರಶ್ನೆಗಳು ಸರ್ಕಾರದ ಬಗ್ಗೆ ವಿರೋಧ ಪಕ್ಷದವ್ರಿಗೆ ಕೇಳ್ತಾ ಇದ್ದೀರಾ. ಕೇಂದ್ರ ಸರ್ಕಾರದವರಿಗೆ, ಈ ಸಂಸದರಿಗೆ ಏನು ಪ್ರಶ್ನೆಗಳೇ ಇಲ್ಲ ನಿಮ್ಮದು. ಧರ್ಮೇಂದ್ರ ಪ್ರಧಾನ್ ಶುಡ್ ರಿಸೈನ್, ದಟ್ ಈಸ್ ದ ಡಿಮಾಂಡ್. ಅದು ಯಾರು ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಬಿಟ್ಟರು ಅಷ್ಟೇ, ಬೇರೆ ಯಾರು ಪ್ರಾರಂಭ ಮಾಡಿದ್ರು ಅಷ್ಟೇ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ಇದ್ದರೆ, ಬದ್ಧತೆ ಇದ್ದರೆ, ನೀವು ಅಮೃತ್ ಕಾಲ ಕಟ್ಟಬೇಕು ಅಂತ ಇದ್ರೆ, ವಿಕಸಿತ ಭಾರತ್ ಮಾಡಬೇಕು ಅಂದರೆ ಯುವಕರನ್ನು ದೂರ ಇಟ್ಟು ಮಾಡಲಿಕ್ಕಾಗೋದಿಲ್ಲ. ಅವರ ಹಿತಾಸಕ್ತಿ ಬಗ್ಗೆ ಒಂದು ಸ್ವಲ್ಪನ ಕಾಳಜಿ ಇದ್ದರೆ ಧರ್ಮೇಂದ್ರ ಪ್ರಧಾನನ ರಾಜೀನಾಮೆ ತಗೋಬೇಕು. ನೀವು ಯಾಕೆ ವರಿ ಮಾಡ್ತೀರಾ? ನಾವು ನಿಮ್ಮ ರಕ್ಷಣೆಗೆ ನಿಂತೀವಿ ಮೋದಿಯವರೇ. ಕಾಂಗ್ರೆಸ್ ವಿಲ್ ಸ್ಟ್ಯಾಂಡ್ ಬೈ ಯು. ಹೆದರ್ಕೋಬೇಡಿ, ರಾಜೀನಾಮೆ ಪಡೀರಿ. ವಿ ಆರ್ ವಿತ್ ಯು. 56 ಇಂಚ್ ಕಸೀನಾ ಅಂತ ನೀವು ಹೇಳ್ಕೊಂಡು ಓಡಾಡ್ತಿರಲ್ಲ, ಪಾಕಿಸ್ತಾನಿಗೆ ಲಾಲಾಂಕ್ ತೋರಿಸ್ತೀನಿ ಅಂತ ಹೇಳ್ಕೋತಿರಲ್ಲ. ಫಸ್ಟು ನಿಮ್ಮವ್ರಿಗೆ ತೋರಿಸಿ ಲಾಲಾಂಕ್, ಅದಾದ್ಮೇಲೆ ಮಿಕ್ಕಿದ್ದು ಮಾತು.